ವಿದ್ಯುತ್ ಉತ್ಪಾದನೆ ಅಣ್ಣ. ಇದು ಇಂಗ್ಲಿಷ್ ಡೈನಮೋ ಅಂತ ಕರೀತಾರಣ್ಣ. ಇದು ಕನ್ನಡದಲ್ಲಿ ಪವನ ಶಕ್ತಿ ಫ್ಯಾನ್ ಅಂತ ಕರೀತಾರಣ್ಣ. ಇದು ಇತ್ತೀಚೆಗೆ ಈ ತರ ಈ ಬಂದಿಲ್ಲ 15 ಸೆಕೆಂಡ್ ನಮ್ಮ ಆಕ್ಸಿಜನ್ ನೋಡ್ರಿ ಗುರು ಸೋಲಾರ್ ಮ್ಯಾಗ ಚಾಲು ಮಾಡ್ಯಾರ ನೋಡ್ರಿ ನೀರ. ಈಗ ನಾವು ವಸ್ತು ಪ್ರದರ್ಶನ ಒಳಗಡೆ ಹೋಗ್ತಾ ಇದೀವಿ. 10 ರೂಪಾಯಿ ಟಿಕೆಟ್ ಐತಿ. ಆ ಟಿಕೆಟ್ ತಗೊಂಡಿವಿ. ಸೊ ಇದ್ರೊಳಗೆ ನೋಡ್ಬೋದ್ರಿ ಬಹಳ ವಸ್ತು ಪ್ರದರ್ಶನ ಇರ್ತದ. ನೋಡ್ಲಕ್ಕಂತೂ ಭಾರಿ ಮಜಾ ಇರ್ತದ. ಬನ್ರಿ ತೋರಿಸ್ತೀನಿ ಒಳಗೆ ಹೋಗೋಮ ಏನೇನ್ ಮಾಡ್ಯಾರಂತ. ಬನ್ರಿ ಗುರು ಇದೇ ನೋಡ್ತಿರಲ್ಲ, ಇದೇ ಮೇನ್ ಗೇಟ್ ಎಂಟ್ರಿ. ಈಗ ನಾವು ಒಳಗೆ ಹೋಗ್ತಾ ಇದೀವಿ. ಬನ್ರಿ ಹೋಗೋಣಂತ ಒಳಗ ಏನೇನ್ ಐತಿ ನೋಡುಮಂತ. ಬನ್ರಿ ಇಲ್ಲಿಂದ ವಸ್ತು ಪ್ರದರ್ಶನ ಸ್ಟಾರ್ಟ್ ಐತಿ. ಬನ್ರಿ ಹೋಗೋಣಂತ ಒಳಗ. ಗುರು ಇಲ್ಲಿ ನೋಡ್ತಾ ಇದ್ರಲ್ಲ, ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡಕ್ ಬಂದಾರ ಅಂದ್ರ, ಸೊ ಎಲ್ಲಾ ಇಲ್ಲೆಲ್ಲ ವಸ್ತು ಪ್ರದರ್ಶನ ಮಾಡ್ಕೊಂಡ್ ಬಂದಾರ. ಇದು ಏನ್ ಮಾಡ್ಕೊಂಡ್ ಬಂದಾರ ಅಂತ ಕೇಳಂಬರಿ. ಬ್ರೋ ಇದು ಏನಿದು? ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ. ನಾವೊಂದ್ ಕಾಯಿಲ್ ತಗೊಂಡಿರ್ತೀವಿ. ಆ ಕಾಯಿಲ್ಗೆ ಡೈರೆಕ್ಟ್ ಆಗಿ ನೇಲ್ಸ್ ಕನೆಕ್ಟ್ ಮಾಡಿರ್ತೀವಿ. ಆ ನೇಲ್ಸ್ ಒಂದೊಂದು ಹೆಸರು ಕೊಡ್ತೀವಿ. ಒಂದು ಕಾಮನ್, ಒಂದು 100 ಟನ್, ಒಂದು 200 ಟನ್, ಒಂದು 300 ಟನ್ ಅಂತ. ಇದು ಮ್ಯಾಗ್ನೆಟ್. ಮ್ಯಾಗ್ನೆಟ್ ಸುತ್ತ ಪ್ರೊಡ್ಯೂಸ್ ಆಗೋ ಫೋರ್ಸು ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಾಯಿಲ್ ಒಳಗೆ ಹೋದಾಗ ಈ ಕಾಯಿಲ್ ಅಲ್ಲಿರೋ ಎಲೆಕ್ಟ್ರಾನ್ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆಗಿ ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಮಾಡುತ್ತೆ. ಜನರೇಟ್ ಮಾಡಿದ ಕರೆಂಟ್ ಈ ಗ್ಯಾಲ್ವನೋಮೀಟರ್ ಡಿಟೆಕ್ಟ್ ಮಾಡುತ್ತೆ. ಇವಾಗ ನೋಡಿ ಅಣ್ಣ, ಮ್ಯಾಗ್ನೆಟ್ ಒಳಗೆ ತಗೊಂಡು ಹೋಗ್ತೀರಿ, ಇದು ಡಿಟೆಕ್ಟ್ ಆಗುತ್ತೆ. ವೆರಿ ಗುಡ್ ಬ್ರೋ. ಇದೇನು? ಸ್ಮಾರ್ಟ್ ಹೆಲ್ಮೆಟ್. ಈ ಜನರೇಷನ್ ಗಾಡಿ ಸಿಗುತ್ತೆ, ಅವ್ರು ಮಾಡ್ತಾರೆ ಹೆಲ್ಮೆಟ್ ನೆಗ್ಲೆಕ್ಟ್ ಮಾಡ್ತಾರೆ. ಯಾರೋ ಸ್ಪೀಡ್ ಹೋಗ್ತಿರ್ತಾರೆ, ಹೆಲ್ಮೆಟ್ ಹಾಕಿ ಮಿಸ್ ಆಗಿ ಆಕ್ಸಿಡೆಂಟ್ ಆದಾಗ ಬಿದ್ದು ಸತ್ತೋಗೋದು. ಕಮ್ಮಿ ಮಾಡ್ಬೇಕಂದ್ರೆ ಸ್ಮಾರ್ಟ್ ಹೆಲ್ಮೆಟ್ ಅಂತ ಮಾಡಿದೀವಿ. ಇದೇ ನನಗೆ ಹೆಲ್ಮೆಟ್ ಹಾಕೊಂಡು ಮಾತ್ರ ಗಾಡಿ ಸ್ಟಾರ್ಟ್ ಆಗಲ್ಲ. ಹೆಂಗಂದ್ರೆ ಇಲ್ಲೊಂದು ಸೆನ್ಸರ್ ಇದೆ. ಈ ಸೆನ್ಸರ್ ನಿಮ್ ತಲೆಗೆ ಹಾಕೊಂಡಾಗ ಪ್ರೆಷರ್ ಬಿದ್ದು ಡಿಟೆಕ್ಟ್ ಆಗುತ್ತೆ. ಇನ್ನು ಅದರಲ್ಲೊಂದು ಟ್ರಾನ್ಸ್ಮಿಟರ್ ಇರುತ್ತೆ. ಈ ಟ್ರಾನ್ಸ್ಮಿಟರ್ ಒಂದು ಸಿಗ್ನಲ್ ನ ಕಳಿಸುತ್ತೆ. ಆ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ ನ ಕಳಿಸುತ್ತೆ. ಆ ರೇಡಿಯೋ ಫ್ರೀಕ್ವೆನ್ಸಿ ಈ ರಿಸೀವರ್ ಕಳಿಸುತ್ತೆ. ಈ ರಿಸೀವರ್ ಮೋಟರ್ ಕಳಿಸುತ್ತೆ. ಈ ಮೋಟರ್ ನಿಮ್ ಗಾಡಿಯನ್ನು ಸ್ಟಾರ್ಟ್ ಮಾಡುತ್ತೆ. ಹೋಗಿ ನಿಮ್ ಗಾಡಿಯನ್ನು ಸ್ಟಾರ್ಟ್ ಮಾಡ್ತೀನಿ, ಅದು ಸ್ಟಾರ್ಟ್ ಆಗಲ್ಲ. ಯಾಕಂದ್ರೆ ಹೆಲ್ಮೆಟ್ ಹಾಕೊಂಡಿದ್ದ. ಇಮ್ಯಾಜಿನ್ ಮಾಡಿ ನಾನು ಹೆಲ್ಮೆಟ್ ಹಾಕೋದು ಅಂತ. ಅದೇ ಹೆಲ್ಮೆಟ್ ಹಾಕೊಂಡು ಗಾಡಿ ಸ್ಟಾರ್ಟ್ ಆಗುತ್ತೆ. ಅದೇ ಹೆಲ್ಮೆಟ್ ಹಾಕಿದ್ರೆ ಗಾಡಿ ಹಾಕೋದು. ವೆರಿ ಗುಡ್, ಸೂಪರ್. ಇದು ಸ್ಮಾರ್ಟ್ ಎಐ ರೋಬೋಟ್. ನಾವು ಇದು ಸ್ಮಾರ್ಟ್ ಎಐ ರೋಬೋಟಿಗೆ ಆರ್ಡಿನೋ ಯುನೋ ಬೋರ್ಡ್ಸ್, ಲಿಥಿಯಂ ಬ್ಯಾಟರೀಸ್, ಎಐ ಚಿಪ್ಸ್ ಯೂಸ್ ಮಾಡಿದೀವಿ. ನಾವು ಆರ್ಡಿನೋ ಯುನೋ ಬೋರ್ಡ್ಸಿಗೆ ಒಂದು ಪ್ರೋಗ್ರಾಮ್ನ ಇನ್ಸರ್ಟ್ ಮಾಡಿದ್ದೀವಿ. ಆ ಪ್ರೋಗ್ರಾಮ್ ಇನ್ಸರ್ಟೇಷನ್ ಅಲ್ಲಿ ನಾವು ಈ ರೋಬೋಟ್ನ ಇದು ಮಾಡ್ಬೋದು, ಮೂವ್ಮೆಂಟ್ಸ್ ಮಾಡ್ಬೋದು. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಮಾಡಿರೋದು. ಅಂದ್ರೆ ಇದು ಡೆಮೋ, ಇದು ಲಗೇಜ್ ಟ್ರಾನ್ಸ್ಫರಿಂಗು, ಫುಡ್ ಡೆಲಿವರಿಂಗು ಮತ್ತೆ ಮೆಡಿಸಿನ್ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಆಗುತ್ತೆ. ಇದು ಜಾಸ್ಟಿಕ್ ಕಂಟ್ರೋಲರ್ ಕ್ರೈನ್ ಅಂತ. ಮೊದಲು ಪೆಟ್ರೋಲು ಡೀಸೆಲ್ ಇಂದ ವರ್ಕ್ ಆಗೋದು. ಅದ್ರ ಬದಲಾಗಿ ಈಗ ಎಲೆಕ್ಟ್ರಿಕ್ ಇಂದ ಇದನ್ನ ವರ್ಕ್ ಮಾಡೋದು. ದೊಡ್ಡ ಕಂಪ್ನಿಗಳಲ್ಲೆಲ್ಲ ವೆಯ್ಟ್ ಲಿಫ್ಟ್ ಮಾಡಕ್ಕೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಯಾವ ಸ್ಕೂಲ್ ನಿಮ್ದು? ಹೈಯರ್ ಕನ್ನಡ ಮೀಡಿಯಮ್, ಇಂಗ್ಲಿಷ್ ಮೀಡಿಯಂ. ಹೆಸರು ವಿದ್ಯುತ್ ಉತ್ಪಾದನೆ ಅಣ್ಣ. ಇಂಗ್ಲಿಷ್ ಡೈನಮೋ ಅಂತ ಕರೀತಾರ, ಕನ್ನಡದಲ್ಲಿ ಪವನ ಶಕ್ತಿ. ಸೊ ಫಸ್ಟ್ ನಿಮ್ದು ಸ್ಕೂಲ್ ಯಾವುದು? ಹೈಸ್ಕೂಲ್ ಕನ್ನಡ ಮೀಡಿಯಮ್. ಈಗ SSRHS ಮಠ ಅಣ್ಣ. ಇದ್ರ ಹೆಸರು ವಿದ್ಯುತ್ ಉತ್ಪಾದನೆ ಅಣ್ಣ. ಇಂಗ್ಲಿಷ್ ಡೈನಮೋ ಅಂತ ಕರೀತಾರಣ್ಣ. ಇದು ಕನ್ನಡದಲ್ಲಿ ಪವನ ಶಕ್ತಿ ಫ್ಯಾನ್ ಅಂತ ಕರೀತಾರಣ್ಣ. ಇದು ಇತ್ತೀಚೆಗೆ ಈ ತರ ಈ ಬಂದಿಲ್ಲ 15 ಸೆಕೆಂಡ್ ನಮ್ಮ ಆಕ್ಸಿಜನ್ ಸಿಗುತ್ತಣ್ಣ. ಈ ತರ ಗಿಡ ಮರ ಹರಡಿದಾಗ ಮಾಡಿದಾಗ ಈ ಫ್ಯಾನ್ ತಿರುಗುತ್ತಣ್ಣ. ಈ ಫ್ಯಾನ್ ಇಂದ ವಿದ್ಯುತ್ ಪಡಿಬೋದಣ್ಣ. ಈ ತರ ಗುಡ್ಡಗಾಡ ಬೆಟ್ಟದಲ್ಲಿ ಈ ತರ ಫ್ಯಾನ್ ಕಳಿಸಿದ್ರೆ ಇದರಿಂದ ವಿದ್ಯುತ್ ಪಡಿಬಹುದು. ಸೂಪರ್, ವೆರಿ ಗುಡ್. ಯಾವ್ರು? ಬಿಜಾಪುರ. ಬಿಜಾಪುರ. ನಮ್ದು ಬಿಜಾಪುರ. ಅಲ್ಪ ಅದ್ರದಲ್ಲಿ ಯಾವ್ರು? ಸಿಂದಗಿ ಮೇಲೆ ಅಣ್ಣ. ಸಿಂದಗಿ ಬಲ್ಲೆ. ನಮ್ದು ಹಡಗ್ಲಿ ಗೊತ್ತಾ? ಶಿವಣಿಗೆ ಗೊತ್ತಾ? ಶಿವಣಿಗೆ ಪಕ್ಕ ಹಡಗ್ಲಿ. ದೇವರಪ್ಪರಿಗೆ ಗೊತ್ತಾ? ನಮ್ಮ ಮಠದ ಹುಡುಗರು ಯಾವ ಥರ ಪ್ರದರ್ಶನ ಮಾಡಿದ್ರು ಅಂತ. ಸೊ ಈಗ ಕೃಷಿ ಇಲಾಖೆ ಒಳಗೆ ಹೊಂಟೇವೆ. ಇಲ್ಲಿ ಒಳಗಡೆ ಯಾವ್ಯಾವ ಥರ ಸಸ್ಯಗಳು ಇರ್ತಾವೆ ಎಲ್ಲ ಥರ ತೋರಿಸ್ತೀನಿ. ಬನ್ರಿ ಒಳಗೆ ಹೋಗೋಣ. ಇದು ನೋಡ್ರಿ ರಾಗಿ ಬೆಳೆ ಯಾವ ರೀತಿ ಐತಿ. ಇದು ನೋಡ್ರಿ ರಾಗಿ. ನೋಡ್ರಿ ಇದು ಈ ರಾಗಿ ಬೆಳೆಗೆ ಬೇರೆ ಬೇರೆ ತಳಿ ಇದಾವೆ ನೋಡ್ರಿ. ರಾಗಿ ಬೆಳೆಯಲ್ಲಿ ಜೋಡಿ ಸಾಲು. ಈ ರಾಗಿಗಳನ್ನು
ಇವು ನೋಡ್ರಿ ಗುರು ಸೋಲಾರ್ ಮ್ಯಾಗ ಚಾಲು ಮಾಡ್ಯಾರ ನೋಡ್ರಿ ನೀರ. ಸೌರ ಚಾಲಿತ ಕೃಷಿ ಕೊಳವೆ ಬಾವಿ ಸೋಲಾರ್ ಮ್ಯಾಗ ಚಲೋ ಐತಿ ನೋಡ್ರಿ ಇದು ನೀರು.